ಓ ಐ ಸಿ. ಆಗ್ಲೇ ನೀನ್ ಹೇಳಿದೆ ಆದ್ರೆ ನಾನ್ ಸರಿ ಕೇಳಿಸ್ಕೊಳ್ಳಿಲ್ಲ. ಕಣ್ ಮುಚ್ಕೊಳಮ್ಮ. ಹಾ ಆಯ್ತು ಚಿಕ್ಕಪ್ಪ. ಇವಳೇನಾದ್ರೂ ನನ್ನ ಹೆಸರು ಹೇಳಿದ್ರೆ ಮರ್ಯಾದೆ ಹೋಗೋದಿರ್ಲಿ. ಎಲ್ರೂ ಸೇರಿ ಪ್ರಾಣ ತೆಗೆಯೋ ಹಾಗಿದ್ದಾರೆ. ಕಣ್ ತೆಗಿಬಹುದಾ? ಅಮ್ಮನವ್ರನ್ನ ಬೇಡ್ಕೊಂಡ್ಯಾ ಅಕ್ಕ? ಹಾ ಮನ್ಸಲ್ಲಿ ಅನ್ಕೊಂಡೆ, ಸಾಕು ಅಲ್ವಾ? ಅದಕ್ಕೆ ಕಣ್ತದ್ದು ಆ ಹೆಸರು ಅಂತ ಹೇಳಿ. ಈಗ್ಲೇ ಹೇಳ್ತೀನಿ. ಹುಷಾರಾಗಿ, ಕಣ್ಣು ಎತ್ತು ಬಿಡ್ದಿರೋ ಹಾಗೆ ಹೆಸರನ್ನ ಜೋರಾಗಿ ಹೇಳ್ಬೇಕು ದೊಡ್ಡಮ್ಮ. ಅದಕ್ಕೆ ಟರ್ನ್ ದ ಪೇಜ್. ಎಸ್. ನನ್ ಪ್ರಾಣನ್ ತೆಗಿಬೇಕು ಅನ್ಕೊಂಡಿರೋರು ಯಾರಕ್ಕ? ಬಿಡೋ. ಯಾರ ಹೆಸರು ಬಂದಿರ್ಬೋದು ಮಾಮ್? ಆಸೆನ ಹೀಗೆ ಕಿರ್ಚ್ಕೊತಿದ್ದಾಳೆ. ಹೆಸರು ನೋಡಿದ್ಲಾ ಇಲ್ಲ ಪುಸ್ತಕದಲ್ಲಿರೋ ಯಾವ್ದಾದ್ರ ಹುಳ ನೋಡಿದ್ಲಾ? ಅದಕ್ಕೆ ಏನಾಯ್ತು? ಹೆಸರು ಹೆಸರು ಆ ಹೆಸರು ಯಾರ್ದು ಅದಕ್ಕೆ? ಹೇ ಹೇಳೆ ಬೇಗ. ನೈನಿ ಅಮ್ಮನ್ಗೆ ಮೃತ್ಯು ಅಪಾಯ ಬರೋದಕ್ಕೆ ಯಾರ್ ಕಾರಣ ಅಂತ ನಿನ್ಗೀಗ ಗೊತ್ತಾಗಿರ್ಬೇಕಲ್ವಾ ದೊಡ್ಡಮ್ಮ? ಹೆಸರನ್ನ ಎಲ್ರಿಗೂ ಕೇಳಿಸುವಾಗ ಹೇಳು. ಆಹಾ ಹೇಳಲ್ಲ. ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ. ಏನಮ್ಮ? ನೋಡಿದ್ರ ಎಲ್ರು ನನ್ನನ್ನು ಹೇಗ್ ನೋಡ್ತಿದ್ದೀರಾ? ಅದಕ್ಕೆ ನಾನು ಹೇಳಲ್ಲ ಅಂತ ಹೇಳ್ದೆ. ಅಕ್ಕ ಇಲ್ಲಿ ನೋಡಕ್ಕ. ಬೇಜಾರ್ ಮಾಡ್ಕೋಬೇಡ. ಈಗ ನನ್ಗೆ ಸಂತೋಷ ಆಗ್ತಿದೆ. ಏನ್ ಹೇಳ್ತಿದ್ಯಾ ನೈನಿ? ನೀನಾದ್ರೆ ನನ್ಗೆ ಯಾವುದೇ ರೀತಿ ನೋವು ಕಷ್ಟ ಇಲ್ಲದೆ ನನ್ನ ಪ್ರಾಣನ ತೆಗಿತ್ಯಾ ಅಂತ. ಇನ್ನೊಂದ್ಸಲ ಹಾಗೆ ಹೇಳಿದ್ರೆ ಮೊದಲು ನಾನೇ ಸತ್ತು ಹೋಗೋದು. ಅಯ್ಯೋ ಅದಕ್ಕೆ 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 ಮಾಮ್ ಬಂದೆ, ತಂದೆ. ಹೌದಾ? ಇಲ್ಲಿ ನೋಡಿ. ಇಷ್ಟು ಖುಷಿಯಾಗಿದೆಯಲ್ಲೋ? ನೀವೇ ಹೇಳ್ತಿರ್ತೀರಲ್ಲ ಮಾಮ್, ಏನಾದ್ರೂ ಕೆಲಸ ಮಾಡಿದ್ರೆ ಮುಖ ಗಂಟಾಕೊಂಡ್ ಮಾಡ್ತೀನಿ ಅಂತ. ಈ ಸಲ ಹ್ಯಾಪಿಯಾಗಿ ಹೋಗಿ ತಗೊಂಡ್ ಬಂದಿದ್ದೀನಿ, ನೋಡಿದ್ರ? ಇದೇನಂತ ಗೊತ್ತಾ ನಿನ್ಗೆ? ನೋ, ಅರ್ಜೆಂಟಾಗಿ ಬೇಕು ಅಂದ್ರಲ್ಲ ಅಂತ ನೀವು ತಕ್ಷಣ ಕುಡಿಬೇಕಾಗಿರೋ ಸಿರಪ್ ಏನೋ ಅಂತ ಅನ್ಕೊಂಡೆ. ಇದ್ ಕುಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಕಂದ? ಶಕ್ತಿ ಬರುತ್ತಾ ಮಾಮ್? ಸಾವಾಗುತ್ತೆ. ಎಸ್. ಅಯ್ಯೋ, ನನ್ ಟೈಮ್ ಸರಿಗಿರೋದಕ್ಕೆ ಸರಿ ಹೋಯ್ತು.
ಇಲ್ಲಂದಿದ್ರೆ ಇಷ್ಟೊತ್ತಿಗೆ ನಾನು ರಕ್ತ ಕಕ್ಕೊಂಡು ಸತ್ತು ಹೋಗ್ತಾ ಇದ್ದೆ ಅಷ್ಟೇ. ಏನಾಯ್ತು? ಇದನ್ ಕೊಡೋದಕ್ಕೂ ಮೊದ್ಲು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಕೊಡೋಣ ಅಂತ ಅನ್ಕೊಂಡಿದ್ದೆ ಮಾಮ್. ಸುಮ್ನೆ ಲೇಟ್ ಆಗತ್ತಲ್ಲ ಅಂತ ಕುಡಿಲಿಲ್ಲ ಅಷ್ಟೇ. ನೋಡಿದ್ದಿದ್ರೆ ನೀನ್ ಲೇಟ್ ವಲ್ಲಭ ಆಗೋಗಿರ್ತಿದ್ದೆ ಕಣೋ. ಆದ್ರೂ ನೀವು ತಗೊಂಡ್ ಬಾ ಅಂತ ಹೇಳ್ಬೇಕಾದ್ರೆ ಇದು ಪಾಯ್ಸನ್ ಅಂತ ಹೇಳ್ಬೇಕು ತಾನೆ. ಆ ಮೂಲೆಯಲ್ಲಿ ಬಾಟ್ಲಿದೆ ತಗೊಂಡ್ ಬಾ ಅಂತ ಸುಮ್ನೆ ಹೇಳಿದ್ರಲ್ಲ ಮಾಮ್. ಪೆದ್ದು ನನ್ ಮಗ ಸ್ಟೋರ್ ರೂಮ್ ಅಲ್ಲಿ ಇದೆ ಅಂತ ಹೇಳ್ದಾಗ್ಲೇ ನೀನ್ ಅರ್ಥ ಮಾಡ್ಕೋಬೇಕಿತ್ತು. ಸರಿ ಮಾಮ್. ಆದ್ರೂ ಇಷ್ಟ ಬೇಗ ನೀವು ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು ಅಂತ ಯಾಕೆ ಅನ್ಕೋತಿದ್ದೀರಾ? ಯಾಕೆ ಮಾಮ್ ಲುಕ್ಕ ಕೊಡ್ತಿದ್ರಾ? ನೀವು ಕುಡಿಯಲ್ವಾ? ಅಪ್ಪಿ ತಪ್ಪಿ ನನಗ್ ಕುಡಿಸ್ಬಿಡ್ತೀರಾ ಹೇಗೆ? ಏಯ್, ನಮ್ಗೋಸ್ಕರ ಆಗಿದ್ರೆ ಇದನ್ ಯಾಕೆ ಅಷ್ಟೊಂದ್ ಸೀಕ್ರೆಟ್ ಆಗಿ ಬಚ್ಚಿಡ್ತಾ ಇದ್ದೆ? ಇದು ಕೊಡ್ಬೇಕಾಗಿರೋದು ನಿನ್ ದೊಡ್ಡ ನಾದಿನಿಗೆ. ಓ ಮೈ ಗಾಡ್, ನೈನೀಗ ಅಫ್ಕೋರ್ಸ್. ಕತೆ ಮತ್ತೆ ಮೊದಲಿಂದ ಶುರು ಆಯ್ತಲ್ಲ ಮಾಮ್. ಈ ಸಲ ಸರಿಯಾದ ಟ್ವಿಸ್ಟ್ ಸಿಗುತ್ತಲ್ಲ. ಹಾಸಿನಿನೇ ನಯನಿ ಪ್ರಾಣ ಹೋಗೋದಿಕ್ಕೆ ಕಾರಣ ಆಗ್ತಾಳೆ ಅನ್ನೋದು. ಹೌದು, ಹಾಸಿನಿ ಕನ್ಫ್ಯೂಸ್ ಆಗೋಗಿದ್ದಾಳೆ ಅಲ್ವಾ? ಅವಳ ತರ್ಲೆ ಕೆಲ್ಸ ಎಡವಟ್ಟಾಗಿ ನಯನಿ ಪ್ರಾಣ ಹೋಗೋದಿಕ್ಕೆ ಕಾರಣ ಆಯ್ತು ಅನ್ನೋ ಹಾಗೆ ನಾವು ಪೋಟ್ರೆ ಮಾಡೋಣ. ಈ ವಿಷಯನ ನೀವು ಹಾಸಿನಿ ಕೈ ಕೊಡ್ತೀರಾ? ಕೈ ಕೊಟ್ರೆ ನಮ್ ಕೆನ್ನೆಗೆ 2 ಬೀಳುತ್ತೆ ಕಣೋ. ಅಯ್ಯೋ ಗೊತ್ತು ಬಿಡಿ ಮಾಮ್. ಅಯ್ಯೋ ಅದನ್ನ ಹೇಗಾದ್ರೂ ಉಪಯೋಗಿಸೋ ರೀತಿ ನೀವು ಪ್ಲಾನ್ ಮಾಡಿ ಅದನ್ನ ಚೆನ್ನಾಗಿ ವರ್ಕೌಟ್ ಮಾಡ್ತೀರಾ. ಕರೆಕ್ಟ್. ಹಾಸಿನಿಯಿಂದಾಗಿ ಅನ್ಯಾಯ ಆದ್ರೆ ಎಲ್ರೂ ಅಯ್ಯೋ ಅಂತಾರೆ ಹೊರತು ಯಾರು ನಮ್ಮ ಮೇಲೆ ಡೌಟ್ ಪಡಲ್ಲ.